ಈ ಥರ ಯಾರಾದರೂ ಪಿಜ್ಜಾ ತಿಂದಿದ್ದೀರಾ? ಒಂದು ಸ್ಲೈಸ್ಗೆ ಒಂದೊಂದು ಪ್ಯಾಕೆಟು ಚಿಲ್ಲಿ ಫ್ಲೇಕ್ಸು, ಒಂದು ಪ್ಯಾಕೆಟ್ ಆರಿಗೋನೆ ಹಾಕೊಂಡವ್ರಿಗಪ್ಪ. ಏನು ರೀ ಸುಮ್ಮನೆ ಹಸಿಮೆಣ್ಸಿನ್ಕಾಯಿ ಹಾಕಿ ತಿನ್ಬಿಡ್ಬೇಕಾಯ್ತಾನೆ? ಖಾರವಾಗಿರ್ಬೇಕಾ? ಓ ಬರೀ ಬೀಜನೇ ಐತೆ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಏನು ಕಾನ್ಸೆಪ್ಟ್ ಅಂದರೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಡೇಟ್ ಬಂದುಬಿಟ್ಟು 30ನೇ ತಾರೀಕು 2:30 ಮಧ್ಯಾಹ್ನ ಶಾಪಿಂಗ್ ಹೋಗ್ತಾಯಿದ್ದೀವಿ. ಸೊ ನಾಳೆ 1ನೇ ತಾರೀಕು ಆಯುಧ ಪೂಜೆ, ಗಾಡಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ನಾರ್ಮಲಾಗಿ ಎರಡೂ ಒಟ್ಟಿಗೆ ಮಾಡ್ತೀವಿ, ನಮ್ಮ ಹೋಟ್ಲು ಪೂಜೆ ಗಾಡಿ ಪೂಜೆ. ಬಟ್ ಈ ಸಲ 1ನೇ ತಾರೀಕು ಗಾಡಿ ಪೂಜೆ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆಯಲ್ಲಿ ಮತ್ತು ಹರ್ಷ ಅವ್ರ ಮನೆಯಲ್ಲಿ ಪೂಜೆಗಳು ಮಾಡ್ಕೊತೀವಿ. ಸೊ 2ನೇ ತಾರೀಕು ಹೋಟ್ಲು ಪೂಜೆ ಮಾಡಬೇಕು. ಸೊ ಅದಕ್ಕೆ ಬೇಕಾಗಿರೋ ಒಂದಷ್ಟು ವಸ್ತುಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಕು. ಏನೇನು ಮೈನಾಗಿ ಹೇಳಿ? ಕಳೆಪುರಿ, ಮಿಕ್ಸರು, ಸ್ವೀಟ್ಗಳು, ಹಣ್ಣು ಹಂಪಲುಗಳು, ಹೂವು ಎಲ್ಲ ನಾಳೆ ಬರುತ್ತೆ ಫ್ರೆಶ್ಶಾಗೆ. ಸೊ ಇವಾಗ ಇದಿಷ್ಟು ತರೋಣ ಅಂತ ಅನ್ಕೊತಾ ಇದ್ದೀವಿ. ಹರ್ಷ ಮನೆ ಹತ್ರ ಬಂದಿದ್ದೀವಿ. ಅಂಕಲ್ ಏನೋ ಬ್ಯುಸಿಯಾಗಿ ಏನೋ ಮಾಡ್ತಾಯಿದ್ದಾರೆ. ಫುಲ್ ಪ್ರೊಟೆಕ್ಷನ್. ಅವ್ರು ಕಾರ್ ಕಾಣಿಸ್ಬಾರ್ದು ಅಂದ್ಬಿಟ್ಟಿದ್ದಲ್ಲ, ಶೀಟ್ ಕಾರು ಧೂಳು ಬರಬಾರ್ದು ಅಂತ. ಕಾರ್ ಧೂಳು ಬರಬಾರ್ದು ಅಂತ ಇಲ್ಲಿಂದ ಬರಲ್ಲ, ಐತುತ್ತಿದ್ದ ಅದು ಹೇಳ್ರೆ ಅದು ಮುಚ್ಚಿಬಿಟ್ಟು ಸುಮ್ಮನೆ. ಸೊ ಈಗ ಹೋಗೋಣ ಅಂತ ಇಲ್ಲೇ ನಮ್ಮ ಏರಿಯಾದಲ್ಲೇ ತೊಗೊಳೋಣ ಅಂತ ಅಂದ್ಕೊಂಡಿದ್ವಿ. ಫುಲ್ಲು ಹಾಕಿರ್ತಾರೆ ರೋಡ್ ಫುಲ್ಲು. ಸೊ ಎಲ್ಲ ಟೆಂಟ್ಗಳು ಈ ಟೈಮಲ್ಲಿ ಸ್ವೀಟ್ಸು ಕಳೆಪುರಿಗಳು ಅಂತ ರಾಶಿ ಮೂಟೆಗಳ ಎತ್ಕೊಂಬರ್ಬೇಕು. ಸೊ ಈ ಲಾಸ್ಟ್ ಟೈಮ್ ಎಷ್ಟು ಸಾಕಾಗಿತ್ತೇನಾ? 2 ಮೂಟೆ ತೊಗೊಂಡಿದ್ದೀವಿ ತಾನೆ. ಸೊ ಈ ಸಲ ಸ್ವಲ್ಪ ಜಾಸ್ತಿ ತೊಗೊಳೋಣ ಅಂತ ಅನ್ಕೊತಾ ಇದ್ದೀವಿ. ಹರ್ಷ ಸಂಜೀತ್ ಅವ್ರನ್ನ ಕರೆಯೋಣ ಅಂದರೆ ಸಂಜೀತ್ ಅವ್ರ ಹೋಟ್ಲಲ್ಲಿ ಬಿಸಿ ಇದ್ದಾರೆ, ಫುಲ್ ರಶ್ ಇದೆ ಇವತ್ತು. ಅದಕ್ಕೋಸ್ಕರ ಒಂದು 3 ಗಂಟೆ ತನಕ ಕಾಯೋಣ, ಸ್ವಲ್ಪ ಫ್ರೀ ಆಗ್ತಾರೆ. ಬಂದಮೇಲೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಗಾಡಿಗಳು ತರಬೇಕು, ಕಾರೆಲ್ಲ ವಾಶ್ ಮಾಡಿ ನೀರಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ. ಕಾರ್ ಎತ್ತೋದೆಲ್ಲ ಸೀನೇ ಇಲ್ಲ, ಮತ್ತೆ ತೊಳಿಬೇಕು, ತಲೆನೋವು ಆಗಲ್ಲ. ಸೊ ಅದಕ್ಕೋಸ್ಕರ ಹೋಗೋಣ. ಸಂಜೀತ್ ಬರ್ತಾರೆ, ವ್ಯಾಪಾರ ಮಾಡ್ತಾರೆ. ಸಂಜೀತ್ ಬರ್ತಾನ ಈಗ ಸಂಜೀತ್ ಸಿಗೋಣ. ಸಂಜೀತ್ ಫುಲ್ ವ್ಯಾಪಾರ ಮಾಡ್ತಾರೆ, ಫುಲ್ಲು ಚೌಕಾಸಿ ಮಾಡೋದು. ಈಗ ಚೆನ್ನಾಗಿ ಮಾಡ್ತಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ಫೈನಲಾಗಿ ಒಂದು 2 ಮೂಟೆ 60 ಲೀಟ್ರ್, ಒಂದು 2 ಮೂಟೆ ಕಳೆಪುರಿ, 1 kg ಕಳೆ ಪಾಪು, ಇದು ನಮ್ಮ ಮನೆಗೆ ಸ್ವಲ್ಪ ಚಿಕ್ಕ ಪ್ಯಾಕೆಟು, ಒಂದು 4 kg ಮಿಕ್ಸರು, ಒಂದು 3 ಕುಂಬಳಕಾಯಿ, kg ಲೆಕ್ಕ ಕುಂಬಳಕಾಯಿ, ಇವಾಗ ಪೀಸ್ ಲೆಕ್ಕ ಅಲ್ಲ, 9 kg, 2 ಬಾಳೆಕಾಯಿ ಹರ್ಷ ಅವ್ರ ಮನೆಗೆ. ಇನ್ನೇನಾ ಮುಗೀತೇನಾ? ಇಲ್ಲಿದು ಪಿಕ್ಚರು ಮುಗೀತು. ಬಟ್ ಇನ್ನೂ ಬಾಕಿ ಇದೆ. ಡಿ ಮಾರ್ಟ್ಗೆ ಹೋಗಬೇಕು, ಇಲ್ಲ ಮೆಟ್ರೋಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಸ್ವೀಟ್ಸ್ ತೊಗೊಬೇಕು, ಸ್ವೀಟ್ ಬಾಕ್ಸ್ಗಳು. ಸೊ ನೋಡೋಣ ಅಲ್ಲಿ 2 ಕಡೆ ಯಾವ ಕಮ್ಮಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ತೊಗೊಳೋದು. ಸೊ ಆಯಿತು ನಮ್ಮದು ಲೋಡಿಂಗ್. ಇದು ಬಲ್ಕ್ ಆರ್ಡರ್ಸ್ ಎಲ್ಲ ಲಾಸ್ಟ್ ರೋ ಅಲ್ಲೇ ಲಾಸ್ಟ್ ಅನ್ಸುತ್ತೆ. ಇಲ್ಲಿ ತೊಗೊತಾನ ಕೇಳ್ರಿ ಇಲ್ಲಿ ತೊಗೊತಾನ ಅಂತ. ಬಲ್ಕೆಲ್ಲ ಲಾಸ್ಟ್ ರೋ ಡಿಮಾರ್ಟಲ್ಲಿ. ಸೊ ಏನು ಮಾಡಿದ್ವಿ ಲಾಸ್ಟಲ್ಲಿ ಮತ್ತೆ 30 MTR ಮೈಸೂರು ಪಾಕು, ಒಂದು 20 ಲಡ್ಡು ತೊಗೊಂಡು, ಮತ್ತು ಸೋಂಪುಡಿ ಒಂದು 10 ಸೋಂಪುಡಿ ತೊಗೊಂಡಿದ್ದೀವಿ. ಸೊ ಬಿಲ್ ಮಾಡಿಸೋ ಸಮಯ, ನಾನು ಆಚೆ ಹೋಗ್ಬಿಡ್ತೀನಿ. ಹರ್ಷ ಅವ್ರನ್ನ ಬಿಲ್ ಮಾಡ್ಕೊಂಡು ಬರ್ತಾರೆ. ಸೊ ಇವಾಗ ಸಂಜೀತ್ ಅವರು ಡಿ ಮಾರ್ಟ್ದು ಪಿಜ್ಜಾ ರಿವ್ಯೂ ಮಾಡ್ತಾರೆ. ಬೇಡ, ಸೊ ಡಿ ಮಾರ್ಟ್ ಪಿಜ್ಜಾ ರಿವ್ಯೂ ಮಾಡೋಣ. ಹಾಂ, ತಿಂದಿದ್ದೀರಾ ಆಲ್ರೆಡಿ? ಹೇಳ್ತೀರಿ ನೀವು ಶಾಪಿಂಗ್ ಬಂದರೆ, ಫ್ಯಾಮಿಲಿ ಕರ್ಕೊಂಡು ಶಾಪಿಂಗ್ ಬಂದರೆ ತಿಂದಿರೋ ಹೋಗಲ್ಲ. ನಾವೇನು ಟ್ರೈಯೇ ಮಾಡಿಲ್ಲ ಇನ್ನೂ. ಫುಡ್ ಪ್ಲಾಜಾ. ಗೊತ್ತಪ್ಪ. ವಾವ್ ಅನ್ಬೇಕು. ಬಂಡಿ ಚೀಸು, ಬಂಡಿ ಪಂಡು ತಿಂದರೆ ವಾವ್ ಅನ್ಬೇಕು. ತಿಂದಿದ್ದೀರಾ? ಯಾವುದ್ರಲ್ಲಿ ಪನ್ನೀರ್ ಜಾಸ್ತಿ ಇದೆ ಆ ಸ್ಲೈಸ್ ಎತ್ಕೊಂಬೇಕು. ಇದೇನು ಹಿಂಗೈತೆ ಬೇಸು ಊದ್ಕೊಂಬಿಟ್ಟೈತೆ. ಇಟ್ಕೊಳ್ರಿ ಆ ಕಡೆ ಸಂಜಿತ್ತು, ಒಂದು ಕಡೆ ಇಟ್ಕೊಳ್ರಿ, ಎಳಿಬೇಕು ನಾನು. ಹೇಗೆ ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ಚೀಸ್ ಮಾತ್ರ ಯಥೇಚ್ಛವಾಗಿ ಹಾಕ್ಬಿಟ್ಟವ್ರೆ, ತುರಿದು ಮೇಲೆ. ಹೆಂಗಿದ್ರೆ ಏನು ಮೈ ಐತಾ ಇದ್ದೀರಲ್ಲ, ಬಾಯಿ ಅಲ್ಲಾಡ್ಸ್ತಾ ಇದ್ದೀರಾ? ಇದು ಬಿದ್ದಿತ್ತು. ಹೆಂಗೈತಾ?
ಓಕೆನಾ? ಓಕೆ ಓಕೆ, ಪಿಜ್ಜಾ ಥರ ಐತೆ. ದೊಡ್ಡ ಬ್ರ್ಯಾಂಡ್ಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ, ಅವ್ರದ್ದು ಇದಕ್ಕಿಂತ ಚೆನ್ನಾಗೈತೆ. ಬಟ್ 150 ರೂಪಾಯಿ ಓಕೆ. 150 ರೂಪಾಯಿಗೆ ಓಕೆ. 99 ರುಪೀಸ್ದು ಇದೆ, 99 ರುಪೀಸ್ ಇದೆ ಸ್ಟಾರ್ಟಿಂಗು. ಸಿಂಪ್ಲಿ ಚೀಸ್ ಪಿಜ್ಜಾ ಅಂತೆ, ಬರೀ ಚೀಸ್ ಹಾಕ್ಕೊಡ್ತಾರೇನೋ. ಹಾಂ, ಇವೆಲ್ಲ ತೆಗೆದ್ಬಿಡ್ತಾರೆ ಜನರಲ್ಲ, ಹಾಂ ಬರೀ ಚೀಸು. ಬೇಸ್. ಹಾಂ ಓಕೆ. ಪನ್ನೀರ್ ಸ್ವಲ್ಪ ಓಕೆ, ನನಗೆ ಒಂದೇ ಒಂದು ಪೀಸ್ ಬಿದ್ದೈತೆ, ಪನ್ನೀರೇ ಸಿಕ್ಕಿಲ್ಲ. ಬಟ್ ಚೀಸ್ ಜಾಸ್ತಿ ಇತ್ತು. ಇವ್ರದ್ದು ಡಿ ಮಾರ್ಟಲ್ಲಿ ಆಫರ್ ಪ್ರೈಸ್ ಚೀಸ್ ಸಿಗ್ತದೆ ಅಂದ್ಬಿಟ್ಟು ಹಾಕೊಂಡು ಚೆನ್ನಾಗಿ ತೋರಿಸ್ಬಿಟ್ಟವ್ರು ಅವರೇನೆ. ಒಂದು ಮಾತೇ ಆಡ್ತಾಯಿಲ್ಲ. ಚೆನ್ನಾಗಿದೆಯಾ? ಅಲ್ಲ, ಈ ಥರ ಯಾರಾದರೂ ಪಿಜ್ಜಾ ತಿಂದಿದ್ದೀರಾ? ಒಂದು ಸ್ಲೈಸ್ಗೆ ಒಂದೊಂದು ಪ್ಯಾಕೆಟು ಚಿಲ್ಲಿ ಫ್ಲೇಕ್ಸು, ಒಂದು ಪ್ಯಾಕೆಟ್ ಆರಿಗೋನೆ ಹಾಕೊಂಡವ್ರಿ. ಅಪ್ಪ ಏನು ರೀ, ಸುಮ್ಮನೆ ಹಸಿಮೆಣ್ಸಿನ್ಕಾಯಿ ಹಾಕಿ ತಿನ್ಬಿಡ್ಬೇಕಾಯ್ತಾನೆ? ಖಾರವಾಗಿರ್ಬೇಕಾ? ಓ, ಬರೀ ಬೀಜನೇ ಐತೆ. ಈಗ ನೆಕ್ಸ್ಟ್ ಸ್ಟಾಪು ಮತ್ತೆ ನಮ್ಮ ಏರಿಯಾಗೆ. ಇಲ್ಲಿ ಸ್ವೀಟ್ ಅಂಗಡಿ ಹಾಕೊಂಡಿರ್ತಾರೆ, ಪ್ರತಿ ಸಲ ಇಲ್ಲಿ ಹಾಕೊಂಡಿರ್ತಾರೆ. ಏನೇ ತೊಗೊಂಡ್ರು 350 ರೂಪಾಯಿ ಅಂತೆ. ಮಿಕ್ಸ್ ಸ್ವೀಟ್ಸ್ ತೊಗೊಂಡ್ರು 350 ರೂಪಾಯಿ kg, ಅಥವಾ ಸಿಂಗಲ್ ಸೇಮ್ ಒಂದೇ ಐಟಮ್ ತೊಗೊಂಡ್ರು 350 ರೂಪಾಯಿ. ಏನು ತೊಗೊಂಡ್ರು 350ನಾ? ಸೊ ನಾವೇನು ತೊಗೊತಾ ಇದ್ದೀವಿ? ಸಿಂಗಲ್ ಅಂದರೆ ಒಂದೇ ಐಟಮು. ಹಾಂ, ಇಲ್ಲ ಇಲ್ಲಿ ಹಾಕೋರು ಪರ್ kg 350 ಮಿಕ್ಸ್ ಸ್ವೀಟ್ಸು. ಏನೋ ನಾವು ಹಾರ್ಲಿಕ್ಸ್ ತೊಗೊಂಡ್ರು ಸಂಜಿತ್ ಅವರು, ಹಾರ್ಲಿಕ್ಸ್ ಸ್ವೀಟು, ಹಾರ್ಲಿಕ್ಸ್ ಬರ್ಫಿ ತೊಗೊಂಡ್ವಿ. ಹಾಂ, ಏನೇನು ಹಾರ್ಲಿಕ್ಸ್ ಕುಡ್ದಂಗೆ ಸ್ವೀಟ್ ಅಂತ ತಿನ್ನಲಿ ಅಂತೆ. 10 ನಿಮಿಷ ಅಂತ ಪ್ಯಾಕ್ ಮಾಡಿರ್ತಾರೆ, 10 ನಿಮಿಷ ಹುಡ್ಕೊಂಡು ಬನ್ನಿ ಅಂತಾರೆ. ಮನೆಗೆ ಸೊ ಇದೇನಕ್ಕೆ ಅಂದರೆ, ನಾವು ಈಗ ಪೂರಿ ತೊಗೊಂಡ್ವಲ್ಲ, ಅದು ಕವರ್ ಮಾಡ್ತೀವಲ್ಲ, ಆ ಕವರ್ ಒಂದೊಂದು ಪೀಸು ಇದು ಹಾಕೋಕ್ಕೆ ಅಷ್ಟೇ, ಶಾಸ್ತ್ರಕ್ಕೆ. ಇಲ್ಲಿ ಯಾರೋ ಐತೆ, ಚೆನ್ನಾಗೈತೆ, ತೊಗೊಂಡೋಣ. ನೆಕ್ಸ್ಟ್ ಹಣ್ಣಿನ ಅಂಗಡಿ. 100 ರೂಪಾಯಿಗೆ ಆ್ಯಪಲ್ 1 kg. ಚಿಕ್ಕದಾಗಿರ್ಬೇಕು ಸೈಜು. ಎಷ್ಟು kg ಬೇಕು? 1 kg ಎಷ್ಟು ಪೀಸ್ ಬರ್ಬೋದು? 10 ಪೀಸ್ ಬರ್ಬೋದು? 7-8 ಚಿಕ್ಕ ಸೈಜಿಂದು. 10 kg ಹಾಕೊಡ್ಲಾ? 100 ಪೀಸ್ ಬೇಕು. 100 ಪೀಸ್ ಬೇಕು ಅದಕ್ಕೆ. ಮುಗೀತು, ಎಲ್ಲ ಪ್ಯಾಕಿಂಗ್ ನಡೀತದೆ. ವಾಪಸ್ ಹೋಗುವಂಥದ್ದು ಇವತ್ತು ಕ್ಲೋಸ್ ಮಾಡ್ತೀವಿ.
ಎಲ್ಲ ಖಾಲಿ ಖಾಲಿ ಆವಾಗಲೇ ಫುಲ್ ತುಂಬಿಕೊಂಡಿದ್ರು. ಈಗ ಮನೆ ಕಡೆ ಹೋಗುವ ಸಮಯ. ಸೊ ನಿಮ್ಮ ಹಬ್ಬಗಳೆಲ್ಲ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು